ವಿಜಯಪುರದ ಹೃದಯ ಭಾಗದಲ್ಲಿರುವ ಹಾಗೂ ಮೀನುಗಾರಿಕೆ ಇಲಾಖೆ ನಿರ್ವಹಿಸುತ್ತಿರುವ ಮುದ್ದು ಮೀನು ಸಂಗ್ರಹಾಲಯ ಜಿಲ್ಲೆಯ ಪ್ರಮುಖ ಆಕರ್ಷಣೀಯ ಸ್ಥಳವಾಗಿ ಎಲ್ಲರ ಗಮನ ಸೆಳೆಯುತ್ತಿದೆ. ಶಿಥಿಲಗೊಂಡಿದ್ದ ಸಂಗ್ರಹಾಲಯಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗಿದ್ದು, ಬಣ್ಣ ಬಣ್ಣದ ಮೀನುಗಳು ನೋಡುಗರ ಮನಸ್ಸನ್ನು ಉಲ್ಲಾಸಗೊಳಿಸುತ್ತವೆ. ಇಲ್ಲಿ ಒಟ್ಟು 36 ಗಾಜಿನ ಪೆಟ್ಟಿಗೆ ಅಕ್ವೇರಿಯಂಗಳನ್ನು ಅಳವಡಿಸಿ ಅದರಲ್ಲಿ ವಿವಿಧ ಜಾತಿಯ ಮೀನುಗಳನ್ನು ಸಂಗ್ರಹಿಸಿಡಲಾಗಿದ್ದು, ಇವುಗಳಿಗೆ ಆಹಾರ ಮತ್ತು ಆಮ್ಲಜನಕ ವ್ಯವಸ್ಥೆ ಮಾಡುವ ಮೂಲಕ ಪೋಷಣೆ ಮಾಡಲಾಗುತ್ತಿದೆ. ವಿಶೇಷವಾಗಿ ಮಕ್ಕಳಿಗೆ ಅಚ್ಚುಮೆಚ್ಚಿನ ತಾಣ ಇದಾಗಿದೆ. ಪ್ರಮುಖವಾಗಿ ಗೋಲ್ಡ್ ಫಿಶ್, ಯೆಲ್ಲೋ ಪ್ಯಾರೆಟ್ ಫಿಶ್, ಅರೋವನ್ ಫಿಶ್, ಬ್ಲೂ ಜಾಗ್ವಾರ್ ಫಿಶ್ ಸೇರಿದಂತೆ ಚೈನಾದ ಅತಿ ಅಪರೂಪದ ಪವರ್ ಹಾರ್ನ್ ಹಾಗೂ ಮಲೇಷ್ಯಾದ ಅರೋವಣ ಮೀನುಗಳು ಸಂಗ್ರಹಾಲಯದಲ್ಲಿ ಗಮನ ಸೆಳೆಯುತ್ತಿವೆ. ದೂರದರ್ಶನದೊಂದಿಗೆ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀಶೈಲ್ ಗಂಗನಹಳ್ಳಿ, ಸಂಗ್ರಹಾಲಯದಲ್ಲಿ 38 ಜಾತಿಯ ವಿವಿಧ ಮೀನುಗಳನ್ನು ವೀಕ್ಷಣೆಗೆ ಇಡಲಾಗಿದೆ. ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಸೇರಿದಂತೆ ದೇಶ ವಿದೇಶಗಳ ಪ್ರವಾಸಿಗರು ವೀಕ್ಷಿಸುತ್ತಿದ್ದಾರೆ. ಮೀನುಗಳ ವೀಕ್ಷಣೆಯಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುವುದರ ಜೊತೆಗೆ ತುಸು ನೆಮ್ಮದಿ ಸಿಗುತ್ತದೆ. ಇಲ್ಲಿ ವಾಸ್ತು ಮೀನುಗಳನ್ನು ಸಹ ಇಡಲಾಗಿದೆ ಎಂದು ತಿಳಿಸಿದರು. ಆಮೇಲೆ ಗ್ರೀನ್ ಟೆರರು, ಫ್ಲವರಾನು, ಆಮೇಲೆ ಗಪ್ಪೀಸು, ಶಾರ್ಕು ಮತ್ತು ವಿವಿಧ ಜಾತಿಯ ಮೀನುಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಮಾಡಲಾಗಿದೆ. ಒಟ್ಟಾಗಿ ಹೇಳಬೇಕಂತಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಇದು ಬರನಾಡ ಅಂತ ಹಣೆಪಟ್ಟಿಯಲ್ಲಿದ್ದರೂ ಇದು ನಮ್ಮ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಷ್ಟೊಂದು ಅಚ್ಚುಕಟ್ಟಾಗಿ ಮುದ್ದು ಮೀನು ಸಂಗ್ರಹಾಲಯವನ್ನು ಒಳ್ಳೆಯ ಇದರಿಂದ ನಾವು ನಿರ್ವಹಣೆ ಮಾಡ್ತಾ ಇದ್ವಿ. ರೈತ ಮುಖಂಡ ಸಂಗಮೇಶ್ ಸಗರ, ಬರಗಾಲ ಪೀಡಿತ ಎಂಬ ಹಣೆಪಟ್ಟಿ ಕಟ್ಟಿಕೊಂಡ ಜಿಲ್ಲೆಯಲ್ಲಿ ಮುದ್ದು ಮೀನುಗಳ ಸಂಗ್ರಹಾಲಯ ಮಾಡಿದ್ದು ಮಾದರಿಯಾಗಿದೆ. ದೇಶ ವಿದೇಶಗಳ ಮೀನುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಕಡಿಮೆ ಪ್ರವೇಶ ಶುಲ್ಕದೊಂದಿಗೆ ವೀಕ್ಷಣೆ ಮಾಡಬಹುದಾಗಿದ್ದು, ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ದಿನಗಳಲ್ಲಿರಬಹುದು, ಅದೇ ರೀತಿಯಾಗಿ ಪ್ರವಾಸಿಗರಿಗೆ ಈ ಮುದ್ದು ಮೀನು ಸಂಗ್ರಹವನ್ನು ಸುಮಾರು ಅಚ್ಚುಕಟ್ಟಾಗಿ ಕಲರ್ಫುಲ್ ಮೀನು ಇರೋದ್ರಿಂದ ಎಲ್ಲರೂ ಬಂದು ನೋಡಬಹುದು. ಅದೇ ರೀತಿಯಾಗಿ ಕಡಿಮೆ ದರ ಐತಿ, ಕೇವಲ ₹5 ದರದಿಂದ ಇಲ್ಲಿ ಪ್ರಾರಂಭವಾಗೋದ್ರಿಂದ ಎಲ್ಲ ಸಣ್ಣ ಮಕ್ಕಳಿಗಿರ್ಬೋದು, ದೊಡ್ಡವರಿರ್ಬೋದು ಅತ್ಯಂತ ಮನರಂಜನೆ ಉಂಟಾಗ್ತದೆ.